ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಇವತ್ತು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಡಿ ನಡಿ ತಗೋಬಿಡು. ಯಾರೋ ಚಿಂಟು. ಫೈನಲಿ ಗೈಸ್, ನಾನು ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಅಲ್ಲಿಂದ ಬಸ್ಸಲ್ಲೆಲ್ಲ ಬರುವಾಗ ಒಂದು ಸ್ವಲ್ಪ ಬ್ಲಾಗ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ರಶ್ಶು, ಸೊ ಅದರಿಂದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಿದ್ದ ತಕ್ಷಣ ನಮ್ಮಮ್ಮ ನನಗೆ ಪಲಾವ್ ಹಾಕ್ಕೊಟ್ಟಿದ್ದರೆ ತಿಂತಾಯಿದ್ದೀನಿ. 15 ಡೇಸ್ ಅಷ್ಟೇ ಮನೇಲಿರಲಿಲ್ಲ. 15 ಡೇಸ್ಗೆ ಅಯ್ಯಪ್ಪ, ಮನೆ ಊಟ ಅಂದರೆ ಎಷ್ಟು ಮಿಸ್ ಮಾಡ್ಕೊತೀನಿ ಅಂತ ಇವಾಗಲೇ ಗೊತ್ತಾಗಿದ್ದು. 15 ಡೇಸ್ಗೆ ನನಗೇನೋ ಒಂದು 50 ವರ್ಷ ಮನೇಲಿ ಇರಲಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಗೈಸ್. ಮತ್ತು ಇನ್ನೊಂದು ವಿಷಯ ಏನಂದರೆ, ಆ್ಯಕ್ಚುಲಿ ನಮಗೆ ಗೊತ್ತಿರೋರೇ ನಮಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಕೊಡಲ್ಲ, ಕಮೆಂಟ್ ಮಾಡಲ್ಲ, ಅಥವಾ ವೀಡಿಯೋಸ್ ನೋಡಲ್ಲ. ಬಟ್ ನಮಗೆ ಗೊತ್ತಿಲ್ಲದೆ ಇರೋರೇ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಏನೋ ಒಂದು ಮಾಡ್ತಾಯಿದ್ದೀವಲ್ಲ ಅಂತ ಅಟ್ಲೀಸ್ಟ್ ಮಾಡ್ತಾರೆ ಎಲ್ಲ. ಅದೇ ಗೊತ್ತಿರೋರಿಗೆ ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಅಲ್ಲಿಗೆ ಜಲಸ್. ಅವ್ರಿಗೆ ಇಷ್ಟನೇ ಆಗಲ್ಲ ನಾವೇನಾದರೂ ಮಾಡಿಬಿಟ್ಟು ಇಂಪ್ರೂವ್ಮೆಂಟ್ ಆಗ್ತೀವಿ ಅನ್ನೋದು. ಇವತ್ತು ನಾನು ಚೆನ್ನಾಗಿ ನಿದ್ರೆ ಮಾಡಬೇಕು. ಇವತ್ತು ಸಂಜೆ ನಮ್ಮನೆ ನಾನ್ ವೆಜ್ ಊಟ. ಸೊ ನಮ್ಮಮ್ಮಗೆ ಹುಷಾರಿಲ್ಲ, ಅದಕ್ಕೆ ಸಂಜೆಯಿಂದ ಮಾಡ್ತೀವಿ. ಶಾವಿಗೆ ಏನೇನು ಮಾಡ್ತೀಯಮ್ಮ? ಏನೇನು ಮಾಡ್ತೀವಿ ಅಡುಗೆ? ಕಬಾಬು, ಸಾಂಬಾರು, ಮುದ್ದೆ ಮತ್ತು ಶಾವಿಗೆ, ಅನ್ನ, ಇಷ್ಟನ್ನ ಕೂಡ ಸಂಜೆ ಪ್ರಿಪೇರ್ ಮಾಡ್ತೀವಿ ಗೈಸ್. ನಾನು ಆಗಲೇ ಬಂದಾಗಲೇ ಅವನು ನನಗೆ ಗೇಟ್ ಕೂಡ ಓಪನ್ ಮಾಡೋಕ್ಕೆ ಕೊಡ್ತಿರಲಿಲ್ಲ, ಅವ್ರು 3 ಜನನು. ಬಟ್ ನನ್ನ ಲಗೇಜ್ ತುಂಬ ಇದ್ದಿದ್ದರಿಂದ ನಮ್ಮ ಅಮ್ಮಂಗೆ ಪಾಪ ಹುಷಾರಿರ್ಲಿಲ್ವಲ್ಲ, ಸೊ ಅವ್ರು ಬಂದಿರಲಿಲ್ಲ ಅಲ್ಲಿ. ಇವಾಗ ಬನ್ನಿ ತೋರಿಸ್ತೀನಿ. ಚಿನ್ನಿ ಮುನ್ನಿ ಕುಂತಿ ಮಗನು, ನೀನು ಬೋಗುವ ಮಗನು, ಬೈಲಿ ಹೂವು ಎಲ್ಲೋಡಿಲಿ. ಬೋಗುವ ಇಲ್ಲ ಮೊಬೈಲ್ ಕಿತ್ತ. ಓ ಅಯ್ಯಪ್ಪ, ಬೋಗುವ ಮಗ. ಹಾಂ, ಮುತ್ತೊಡವ ತೊಡಡೆ ನೀನು, ಮುತ್ತೊಡ ಚಿನ್ನಿ ನೀನು, ಮೋಟಿ ಮುನ್ನಿ ನೀನು. ಯಪ್ಪ ಡೇ ಗೊತ್ತಾ ಇವಳು ಮೂಗು. ಬಾವಲ್ಲಿ ಮಗು ಬಿಡು, ಮೊಬೈಲ್ ಬಿಡು. ಆಯಿತು ಸರಿ, ಬೈಲಿ. ಕೈಸಿ ಏನು ಗೊತ್ತಾ, ಇವಳು ನಾನು ಇವತ್ತು ಬಂದಿರೋದು, ಆದರೆ ಇವಳು ನೆನ್ನೆನೇ ಹೋಗ್ಬಿಟ್ಟು ನನ್ನ ರೂಮೆಲ್ಲ ಚೆಕ್ ಮಾಡ್ಕೊಂಡು ಬರ್ತಿದ್ಲಂತೆ. ಇಷ್ಟು ದಿನ ಹೋಗಿಲ್ಲ, ನೆನ್ನೆನೇ ಹೋಗಿ ಚೆಕ್ ಇಷ್ಟು ದಿನ ಹೋಗಿಲ್ಲ, ನೆನ್ನೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ತಿದ್ಲಂತೆ. ಅಷ್ಟು ಬೇಗ ಇವಳಿಗೆ ಗೊತ್ತಾಗ್ಬಿಡ್ತು ನಾನು ಬರ್ತಾಯಿದ್ದೀನಿ ಅಂತ. ಅಲ್ವ ಮಗಳು? ನೋಡಿ, ಅದಕ್ಕೆ ಹೇಳೋದು ಎಲ್ಲ ತಮಾಷೆ ಅಲ್ಲ ಅಂತ. ನಾನು ಬರೋದು ಅಷ್ಟು ಬೇಗ ಇವಳಿಗೆ ಗೊತ್ತಾಯಿತು. ಈಗ ಅವ್ನು ಬರ್ತಾನಲ್ಲ ಅಂತ ಹೆಂಗಾಡ್ತಾವಳು ನೋಡಿ. ಯಾವ ಮಕ್ಳಿಂಗೆ ಆಡ್ತಿರ್ಲಿಲ್ಲ ಕಾಣಿಸುತ್ತೆ. ಯಪ್ಪ, ಎಷ್ಟು ರಿಸ್ಕ್ ಕೊಡ್ತಾರೆ ಅಂದರೆ, ಒಂದು ಚಿಕ್ಕ ಮಗುನ ಸಾಕ್ಬಿಡ್ಬೋದೇನೋ ಅನಿಸುತ್ತೆ. ನೋಡಿ ಹೆಂಗಾಡ್ತಾವಳೆ ಅಂತ. ಬಚ್ಚಿಂಟು ನೀನು. ಓ ಅವನ್ನ ಕರೀಲೇಬಾರ್ದು, ಇವಳು ಕೊಟ್ರೆ ಇವಳೇ ಇರಬೇಕು. ಅದಕ್ಕೆ ಇವಳೇ ಇರಬೇಕು. ಅದಕ್ಕೆ ಇವನು ನೋಡಿ ಇಲ್ಲಿ ಬಚ್ಚಿಂಟು. ಬಿಡಲ್ಲ ಗೈಸ್, ಅವಳು ಬಿಡಲ್ಲ. ಅವಳ ಮುಂದೆ ಮಾತಾಡ್ಸಿ ಬಿಡಲ್ಲ, ಬಿಡಿ. ಅವಳು ಹೋದ್ಮೇಲೆ ಮಾತಾಡಿಸ್ತೀನಿ. ಅವಳ ಮುಂದೆ ಯಾರನ್ನು ಮಾತಾಡಿಸ್ಬಾರ್ದು. ನಾವು ನೋಡಿ ಹೊಡಿತಾವಳೆ, ಹೆಂಗೆ ಹೊಡಿತಾವಳೆ ಅಂತ. ಗೈಸ್, ಇಲ್ಲಿ ಚಿಕನ್ ಸಾಂಬಾರು ಆಗ್ತಾವ, ಇಲ್ಲಿ ಕಬಾಬ್, ಶಾವಿಗೆ ಕೂಡ ನಮ್ದು ರೆಡಿ ಆಯಿತು. ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇರ್ಬೋದು ಅಥವಾ ಜೋರಾಗಿ ಕೇಳಿಸ್ತಾ ಇರ್ಬೋದು, ಬಿಕಾಸ್ ನನ್ನ ಹತ್ರ ಇನ್ನೂ ಮೈಕ್ ಪರ್ಚೇಸ್ ಮಾಡಿಲ್ಲ. ಸೊ ಮೈಕ್ ತೊಗೊಳ್ಳೋವರೆಗೂ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಆದಷ್ಟು ಬೇಗ ಮೈಕ್ನ ಪರ್ಚೇಸ್ ಮಾಡ್ಕೊತೀನಿ. ಶಾವಿಗೆ ಎಲ್ಲ ಮಾಡಿ ಆಯಿತು. ಸೊ ಇವಾಗ ಏನಿದ್ರು ಗಮ್ಮತ್ತಾಗಿ ತಿನ್ನೋದಷ್ಟೇ. ಸೊ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.